ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ನೋಡಿ, ಇದು ಚೀಲ ತುಂಬಿಕೊಂಡಿದೆ. ವೇಸ್ಟ್, ಕಸ ಆ್ಯಂಡ್ ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್ ತುಂಬಿಕೊಂಡು ಅಷ್ಟು ತುಂಬಿಕೊಂಡಿದೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ. ಸೊ ಈ ಡ್ರೆಸ್ಸಿಂಗ್ ಟೇಬಲ್ ಕೆಳಗಿನ ಕಬೋರ್ಡ್ ಕ್ಲೀನ್ ಆಗಿತ್ತು, ತೋರಿಸ್ತಾ ಇದೆ ಏನೇನು ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಪ್ಯಾಡೆಡ್ ಪೌಚ್ ಗೈಸ್. ಸೊ ನಾನು ಅಲ್ಲೇ ಇರುತ್ತೆ ಅದು. ಇದರಲ್ಲಿ ನಾನು ಕೆಲವೊಂದನ್ನು ಗಿವ್ ಅವೇ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಾನು ಯೂಸ್ ಮಾಡದೇ ಇಲ್ಲ ಅದು ಪ್ರಾಡಕ್ಟ್ಸು. ಸೊ ಹಾಗಾಗಿ ನೀವೇನಂತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಫೈಲ್ಸು ನಾನು ಡೈಲಿ ಯೂಸ್ ಮಾಡೋ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ನಾನು ಯೂಸ್ ಮಾಡ್ತೀನಿ ಡೈಲೆಲ್ಲ. ಇದೆಲ್ಲ ಮತ್ತೊಮ್ಮೆ ನಾನು ಕ್ಲೀನ್ ಮಾಡ್ಕೊಂಡು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಆದ ನಂತರ ನಾನು ಈವ್ನಿಂಗ್ ಸ್ಟೇಷ್ನರಿ ಶಾಪ್ಗೆ ಹೋಗಿ ಬರ್ತೀನಿ ಗೈಸ್. ಸೊ ಸಂಕ್ರಾಂತಿ ಬರ್ತಾ ಇದೆ ಅಲ್ವಾ, ಸೊ ಕೆಲವೊಂದು ಐಟಮ್ಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋಗಿ ಬರ್ತೀನಿ. ಸೊ ಇದು ನಿಮಗೆ ಹೇಗೆ ಅನಿಸ್ತು ಮಿನಿ ಬ್ಲಾಗ್? ಇದೆಲ್ಲ ಈ ಥರ ನಾನು ಸ್ಟೇಷ್ನರಿ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್ ಫೇಶಿಯಲ್ ಕಿಟ್ ನಾನು 2 years ಬ್ಯಾಕ್ ತೊಗೊಂಡಿದ್ದೆ ಗೈಸ್. ಜನವರಿ ಮಂತಲ್ಲಿ ಇದು ನನಗೆ ಎಕ್ಸ್ಪೈರ್ ಆಗುತ್ತೆ, ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದಿದ್ದೀನಿ. ರಿಂಗ್ ಲೈಟ್ ನಾನು 2 years ಬ್ಯಾಕ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ತೊಗೊಂಡಿದ್ದೆ. ಬಟ್ ಈಗ ನಾನು ವರ್ಕ್ ಆಗುತ್ತೋ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ನನಗೆ ಈ ಫೋಟೋ ನೋಡಿ ತುಂಬ ಖುಷಿ ಆಯಿತು. ಸೊ ನನಗೆ 3 years ನಾನು ಡಿಗ್ರಿಯಲ್ಲಿ ಓದಬೇಕಾದ್ರೆ NCCಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನಾನು ಅಲ್ಲಿ ಲೀಡರ್ ಆಗಿದ್ದೆ ಗೈಸ್. ನನಗೆ ತುಂಬ ಖುಷಿ ಇತ್ತು ನಾನು ಅದು ಮಾಡಿದ್ದು. ತುಂಬ ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದೆ. ಇದು ನೋಡಿ, ಇದನ್ನು ಆಫ್ಟರ್ ಕ್ಲೀನಿಂಗ್ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಸಿರಪ್ಪು ಮಕ್ಕಳದೆಲ್ಲ ಐಟಮ್ಸ್ ಇಲ್ಲಿ ಕೆಳಗಡೆ ನಾನು ಇಲ್ಲೆಲ್ಲ ಈ ಥರ ಜೋಡಿಸ್ಕೊಂಡಿದ್ದೀನಿ ನಾನು. ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ ಗೈಸ್. ನಿಮಗೆ ಗಿವ್ ಅವೇ ಕೊಡಬೇಕು ಅಂತ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತೊಗೋಬೇಕು ಅಂತಂದರೆ ನಾನು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅದ್ರ ಪರವಾಗಿ ನಾನು ಗಿವ್ ಅವೇ ಕೊಡ್ತೀನಿ. ಇನ್ನು ಗಿವ್ ಅವೇ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್ 1000 ಆದಮೇಲೆ ಸಬ್ಸ್ಕ್ರೈಬರ್ಸ್ನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್.